ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಬಂದು ಮಂಗಳವಾರ. ನನ್ನ ತಿಂಡಿ ಆಯಿತು. ನಾನು ತಿಂಡಿ ತಿಂದೆ, ಮಮ್ಮನೂ ತಿಂದರು. ಅವರು ಆಫೀಸ್ಗೆ ಹೊರಟರು. ಹಾಗೆ ನಾನು ಇವಾಗ ಕೌಶಿಗೆ ಹಾಕ್ಕೊಡ್ಬೇಕು. ಹಾಗೆ ಸೋಫಾ ಇದೆಲ್ಲ ಒದ್ರು ಬಿಡೋಣ ಅಂಥೇಳಿ ಒದ್ರುತ್ತಾ ಇದ್ದೀನಿ. ಹಾಗೆ ರೂಮು ಏನಂದರೆ ನೋಡಿ, ಇವಾಗ ಲೈಟ್ ಆನ್ ಮಾಡಿದ್ದೀನಿ, ಅದಕ್ಕೆ ಸ್ವಲ್ಪ ಬೆಳಕಿದೆ, ಇಲ್ಲಾಂದರೆ ಸ್ವಲ್ಪ ಕತ್ಲೆ. ಏಕೆಂದರೆ ಅಲ್ಲಿ ಮರ ಎಲ್ಲ ಚೆನ್ನಾಗಿ ಬೆಳೆದ್ಬಿಟ್ಟಿದೆ. ಗಿಡ ಅಂದರೆ ಮರದ್ದು ರೆಂಬೆ ಕೊಂಬೆ ಏನಿದೆ ಕಾಣಿಸ್ತಿರ್ಬೋದು, ಎಲ್ಲ ಬೆಳ್ಕೊಬಿಟ್ಟಿದೆ. ಅದರಿಂದ ಸ್ವಲ್ಪ ಕತ್ಲೆ. ಓಕೆ, ಇಲ್ಲಾಂದರೆ ಬೆಳಕು ಚೆನ್ನಾಗಿ ಬರುತ್ತೆ. ಅದನ್ನು ಸ್ವಲ್ಪ ಕಡಿಸ್ಬೇಕು. ಅಂದರೆ ರೆಂಬೆ ಕೊಂಬೆ, ಮರ ಅಲ್ಲ, ರೆಂಬೆ ಕೊಂಬೆ ಮಾತ್ರ ಕಡಿಸ್ಬೇಕು. ಅದೇನಾಗುತ್ತೆ, ಜೋರು ಗಾಳಿ ಎಲ್ಲ ಬೀಸಿದಾಗ ಅದ್ರದ್ದು ಮರದ ಎಲೆಗಳು ವಿಂಡೋ ಹತ್ರ ಕುತ್ಕೊಂಡಿರುತ್ತೆ. ಆವಾಗ ಏನಾಗುತ್ತೆ, ಅದೆಲ್ಲ ಬಂದು ಎಲೆಗಳು ಬೆಡ್ ಮೇಲೆ ಬಿದ್ದೋಗಿರುತ್ತೆ. ಆದ್ದರಿಂದ ಒಂದ್ಸರಿ ಧೂಳೆಲ್ಲ ತೆಗಿತಾ ಇದ್ದೀನಿ. ಹಾಗೆ ಈ ವಿಂಡೋ ಏನಿದೆ ನಿಮಗೆ ಗೊತ್ತು, ಆ ವಿಂಡೋ ಯಾವಾಗಲೂ ಓಪನ್ ಇರುತ್ತೆ ಅಂತೇಳಿ ಈ ವಿಂಡೋ ಕ್ಲೋಸ್ ಮಾಡಿದ್ದೆ ನಾನು. ಅಲ್ಲಿ ಕಟ್ಟಾಗಿದೆ, ಅಲ್ಲೊಂದು ದಾರ ಕಟ್ಟಿದ್ದೀನಿ ಅಂತೇಳಿ. ಇವಾಗ ಸಮ್ಮರಲ್ಲಿ ಅಂದರೆ ಏಪ್ರಿಲ್ ತಿಂಗಳಲ್ಲಿ ಏನಾಗಿತ್ತು ಅಂದರೆ ಫುಲ್ಲು ಸೆಕೆ ನೋಡಿ. ಆ ಟೈಮಲ್ಲಿ ಸೆಕೆ ತಡಿಯೋಕ್ಕಾಗದೆ ಆ ವಿಂಡೋ ಪರವಾಗಿಲ್ಲ ಹೋಗುತ್ತೆ, ಅದು ಬಿದ್ದೋಗ್ಬಿಡುತ್ತೆ. ಅದೇ ಕಟ್ಟಿದ್ದೀವಿ ತಂತಿ ಎಲ್ಲ ಹಾಕಿ. ಆ ತಂತಿ ಏನಾದರೂ ತುಕ್ಕು ಹಿಡಿದ್ಬಿಟ್ಟು ಹಾಳಾದರೆ ಬಿದ್ದೋಗ್ಬಿಡುತ್ತೆ ಅಂಥೇಳಿ ಅದನ್ನು ಓಪನೇ ಮಾಡ್ತಿರ್ಲಿಲ್ಲ. ಅದಕ್ಕೆ ಮೊನ್ಮಮ್ಮ ಇಲ್ಲ, ಸೆಕೆ ಎಲ್ಲ ತಡೆಯೋಕ್ಕಾಗಲ್ಲ, ಬಿದ್ದೋದ್ರೂ ಪರವಾಗಿಲ್ಲ, ಹೊಸದು ಏನಾದರೂ ಹಾಕಿಸ್ಕೊಂಡ್ರೆ ಆಯಿತು, ನೋಡೋಣ ಮುಂದಕ್ಕೆ ಅಂತ ಅಂದ್ಬಿಟ್ಟು ಅದನ್ನು ಓಪನ್ ಮಾಡ್ತೀನಿ ಇವಾಗ. ಅದಕ್ಕೆ ಅದು ಕೂಡ ಓಪನ್ ಇದೆ. ಅದು ಕಟ್ಟಾದರೆ ಗೊತ್ತಿಲ್ಲ ಏನಾಗುತ್ತೆ ಅಂಥೇಳಿ. ಓಕೆ, ಆ ಟೈಮಲ್ಲಿ ಅವಶ್ಯಕತೆ ಇತ್ತು, ಅದಕ್ಕೆ ಅದನ್ನು ಓಪನ್ ಮಾಡಿದ್ದೀವಿ. ಆದ್ರೂ ಅದೆರಡು ವಿಂಡೋ ಓಪನ್ ಮಾಡಿದ್ರೂ ನಮಗೆ ಈ ಫ್ಯಾನ್ ಹಾಕೋಕ್ಕಾಗ್ತಾಯಿರಲಿಲ್ಲ. ಇದೇನಾಗುತ್ತೆ ಅಂದರೆ ಬೀಸ್ತಾ 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 ಅಂದರೆ ಫಸ್ಟು ಆನ್ ಮಾಡಿದ ತಕ್ಷಣ ಸ್ವಲ್ಪ ತಣ್ಣಗಾಗುತ್ತೆ, ಆಮೇಲೆ ಏನಾಗ್ಬಿಡುತ್ತೆ, ಬಿಸಿ ಬಿಸಿ ಅನ್ಸೋದು ಆ ಟೈಮಲ್ಲಿ. ಅದಕ್ಕೆ ಮೊನ್ನಮ್ಮ ಒಂದು ಸ್ಟ್ಯಾಂಡಿಂಗ್ ಫ್ಯಾನ್ ತಗೋಬಾ ಅಂತ ಹೇಳಿದ್ರು. ಸರಿ ಆಯಿತು ಅಂದ್ಬಿಟ್ಟು ಇದು ಸ್ಟ್ಯಾಂಡಿಂಗ್ ಫ್ಯಾನ್ ಬಂದು 3,000 ರೂಪಾಯಿ. ಇದು ಸುಮಾರು 10 ವರ್ಷದಿಂದ ಇದೆಲ್ಲ ಎಷ್ಟು ಗೊತ್ತಾ, 1,500 ಮತ್ತು ಎಷ್ಟು 2,000 ಆ ಥರ ಇತ್ತು. ನಾವು ತೊಗೊಂಡಾಗ 3,300 ರೂಪಾಯಿ ಏನೋ ಇತ್ತು. ಅಂದರೆ ಅವರು ನಮಗೆ 3,000 ರೂಪಾಯಿಗೆ ಹಾಕ್ಕೊಟ್ರು. ನನಗೆ ಆ ಫ್ಯಾನ್ ಬದಲು ವಾಲ್ ಫ್ಯಾನ್ ಬರುತ್ತೆ. ನೀವು ನೋಡಿರ್ಬೋದು, ಮದುವೆ ಮನೆಗಳಲ್ಲಿ ವಾಲ್ ಫ್ಯಾನ್ ಹಾಕಿರ್ತಾರೆ. ಮಳವಳ್ಳಿಯಲ್ಲೂ ಕೂಡ ನಾವು ಅದೇ ಫ್ಯಾನ್ ಹಾಕ್ಸಿದ್ದೀವಿ 2 ರೂಮ್ಗೆ, ಅಂದರೆ ಮೈನನ್ ರೂಮ್ಗೆ ಮತ್ತು ಮಧ್ಯದ ರೂಮ್ 2 ರೂಮ್ಗೂ ಕೂಡ ವಾಲ್ ಫ್ಯಾನ್ ಇದೆ. ಅದು ಇಲ್ಲಿ ಇದು ಮಾಡ್ತಾರೆ, ಫಿಕ್ಸ್ ಮಾಡಿರ್ತಾರೆ. ಅದೇನಾಗುತ್ತೆ, ನಮಗೆ ಸ್ಪೇಸ್ ಅವಶ್ಯಕತೆ ಇರೋದಿಲ್ಲ. ಇವಾಗ ನೋಡಿ, ನನಗೆ ಈಗ ಸ್ಪೇಸ್ ಅವಶ್ಯಕತೆ ಉಂಟು. ಇವಾಗ ವಾರ್ಡ್ರೋಬ್ ಎಲ್ಲ ತೆಗಿಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ. ಅದನ್ನು ಈ ಕಡೆಗೆ ಮಾಡಿ ಆ ಕಡೆಗೆ ಮಾಡಿ ಒಂಥರ ಇಲ್ಲಿ ಓಡಾಡೋಕ್ಕೆ ಒಂಥರ ಹಿಂಸೆ ಆಗುತ್ತೆ. ಮೊದಲೇ ರೂಮು ಸ್ಟೋರ್ ರೂಮ್ ಥರ ಆಗಿದೆ. ಇವಾಗ ಅದನ್ನೆಲ್ಲ ಇಟ್ಟಿರೋದ್ರಿಂದ ನನಗೆ ಒಂಥರ ಇರಿಟೇಟ್ ಅಂತ ಅನ್ನಿಸ್ತಾ ಇರುತ್ತೆ. ಅದಕ್ಕೆ ನಾನು ವಾಲ್ ಫ್ಯಾನ್ ನೋಡೋಣ ಅಂಥೇಳಿ ಮಮ್ಮಂಗೆ ಹೇಳಿದೆ. ಅದಕ್ಕೆ ಅವರಿಗೆ ವಾಲ್ ಫ್ಯಾನೆಲ್ಲ ಅಷ್ಟೊಂದು ಇಷ್ಟ ಆಗಿಲ್ಲ, ಬೇಡ ಏನಕ್ಕೆ, ಮತ್ತು ಗೋಡೆ ಎಲ್ಲ ಇದು ಹೋಲ್ ಮಾಡ್ತಾರೆ. ನನಗೆ ವಾಲ್ ಫ್ಯಾನ್ ಇಲ್ಲ ಹಾಕ್ಸ್ಬಿಟ್ಟಿದ್ರೆ ನೀಟಾಗಿ ಇಲ್ಲ ಆದ್ರೂ ಅದು ಸ್ಪೇಸು ಇಲ್ಲ, ಹೆಂಗಿರೋ ಕಾಲಿರ್ತಿತ್ತಲ್ಲ, ಸ್ಪೇಸ್ ಇಲ್ಲಿ ಕೂರ್ತಿತ್ತು, ಏನೂ ಚಿಂತೆ ಇರಲಿಲ್ಲ. ಇದಾದರೆ ಆ ಕಡೆಯಿಂದ ಈ ಕಡೆಗೆ ಇಳಿ, ಈ ಕಡೆಯಿಂದ ಆ ಕಡೆಗೆ ಇಳಿ, ಮತ್ತು ಓಡಾಡೋಕ್ಕೆ ಹಿಂಸೆ ಈ ಥರ ಎಲ್ಲ ಆಗ್ತಾ ಇರುತ್ತೆ. ಅದಕ್ಕೆ ರೂಮ್ಗಳಿಗೆ ಆದಷ್ಟು ಈ ಥರ ಫ್ಯಾನ್ಗಿಂತ, ಈ ಥರ ಸೀಲಿಂಗ್ ಫ್ಯಾನ್ ಅಂತ ಏನು ಹೇಳ್ತೀವಿ, ಈ ಥರ ಫ್ಯಾನ್ಗಿಂತ ವಾಲ್ ಫ್ಯಾನೇ ಬೆಸ್ಟು. ಇಲ್ಲಿ ಹಾಕ್ಸಿದ್ರೆ ಆರಾಮಾಗಿ ಗಾಳಿ ಬರ್ತಿತ್ತು. ಇವ್ರು ಬೇಡ ಅಂದರು ಅಂಥೇಳಿ ಸ್ಟ್ಯಾಂಡಿಂಗ್ ಫ್ಯಾನೇ ತಗೊಬಂದಿದ್ದು. ಏಕೆ ಸ್ನಾನ ಮಾಡ್ಕೊಂಬಿಟ್ಟ ಇಷ್ಟು ಬೇಗ? ಆಗೋಯ್ತು. ನೀರೆಲ್ಲಿತ್ತು? ಅರ್ಧ ಇತ್ತಲ್ಲ, ಅರ್ಧ ಬಂತು, ಅದಕ್ಕಿಂತ ನೀರು ಹಾಕೊಂಡೆ. ಜಾಸ್ತಿ ತಣ್ಣಗೆ ಮಾಡ್ಕೊಂಡ್ಬಿಟ್ಟೆ, ಸ್ನಾನ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಓಕೆ, ಟೈಮ್ ಬಂದು 10:30. ಹಾಗೆ ನಾನು ಇವತ್ತು ದೋಸೆ ಮಾಡಿದ್ದೀನಿ. ಹಾಗೆ ಬೆಣ್ಣೆ ಖಾಲಿ ಆಗಿತ್ತು. ಹಾಗೆ ಹಾಲಿನ ಕೆನೆ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಸಂಡೇ ಮಾಡಬೇಕಿತ್ತು, ಬೆಣ್ಣೆನ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಇವತ್ತು ಬೆಳಿಗ್ಗೆನೇ
ಹೆಂಗಿರೋ ದೋಸೆಗೆ ಬೆಣ್ಣೆ ಇದ್ರೆ ಚೆನ್ನಾಗಿರುತ್ತೆ ಅಂತೇಳಿ ಬೆಳಿಗ್ಗೆನೇ ಬೆಣ್ಣೆ ಕೂಡ ಮಾಡಿದ್ದೀನಿ. ಆಗಲೇ ಖಾಲಿಯಾಗಿದೆ, ಇನ್ನೊಂದಿಷ್ಟಿದೆ. ಅವನಿಗೆ ದೋಸೆ ಹಾಕೊಟ್ಬಿಟ್ಟು ಆಮೇಲೆ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡೋಣ ಅಂತೇಳಿ. ಹಾಗೆ ಮೊನ್ನೆ ಸಂಡೇ ಸಿಲ್ವರ್ ಫಿಶ್ ತೊಗೊಬಂದಿದ್ದಾರೆ. ಇದು ಸ್ವಲ್ಪ ನಾನು ಚಿಕ್ಕದು ನೋಡಿದೆ, ಇಷ್ಟು ದಪ್ಪ ನೋಡಿರಲಿಲ್ಲ. ಇನ್ನೂ ಚಿಕ್ಕದು ಬರುತ್ತೆ ಸಿಲ್ವರ್ ಫಿಶ್ಶು. ಇದು ಸ್ವಲ್ಪ ದೊಡ್ಡದಿದೆ, ಅದಕ್ಕೆ ಮೊನ್ನಮ್ಮ ಗಸಿ ಮಾಡೋಕ್ಕೆ ಹೇಳಿದ್ದಾರೆ. ಅದು ಕ್ಲೀನ್ ಮಾಡಿಲ್ಲ, ಅವ್ರು ಕ್ಲೀನ್ ಮಾಡಿಕೊಡಲ್ಲ ಅಂತ ಹೇಳಿದ್ದಾರೆ. ಇವಾಗ ನಾನು ಅದನ್ನೆಲ್ಲ ಕುತ್ಕೊಂಡು ಅದಕ್ಕೆ 1 hour ಟೈಮ್ ಕೊಡಬೇಕು, ಅದು ಕ್ಲೀನ್ ಮಾಡಬೇಕು ಅಂದರೆ. ಅದನ್ನೆಲ್ಲ ಕ್ಲೀನ್ ಮಾಡಿ ಎಲ್ಲನೂ ಕೂಡ ಗಸಿ ಮಾಡಲ್ಲ. ನನಗೆ ಅಷ್ಟು ಗಸಿ ಇಷ್ಟ ಆಗಲ್ಲ, ಕೌಶಿಗೂ ಇಷ್ಟ ಆಗಲ್ಲ, ನನಗೂ ಕೂಡ ಗಸಿ ಇಷ್ಟ ಆಗಲ್ಲ. ಅದಕ್ಕೆ ನಾನು ಸ್ವಲ್ಪ ಫ್ರೈ ಮಾಡೋಣ, ಇನ್ನೊಂದು ಸ್ವಲ್ಪ ಒಂದು 7-8 ಪೀಸ್ ಎಲ್ಲ ಹಾಕ್ಬಿಟ್ಟು ಗಸಿ ಮಾಡೋಣ, ಇನ್ನು ಉಳಿದಿರೋದೆಲ್ಲ ಫ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅವನಿಗೆ ದೋಸೆ ಎಲ್ಲ ಹಾಕ್ಕೊಟ್ಬಿಟ್ರೆ ನಾನು ಕೆಳಗಡೆ ಒಂದು ನ್ಯೂಸ್ ಪೇಪರೆಲ್ಲ ಹಾಕ್ಕೊಂಡು ಕೂತ್ಕೊಂಡು ಎಲ್ಲ ಕ್ಲೀನ್ ಮಾಡೋದ್ರೊಳಗಡೆ ಲೇಟ್ ಆಗಿಬಿಡುತ್ತೆ. ಅದರಿಂದ ಅವ್ನಿಗೆ ಹಾಕ್ಕೊಟ್ಬಿಟ್ಟು ಆಮೇಲೆ ಕೂರ್ತೀನಿ. ಅದು ಕ್ಲೀನ್ ಮಾಡಿ ನನಗೆ ಫಿಶ್ ಅಂದರೆ ಈ ಥರದ್ದು ಮತ್ತಿ ಬಾಂಗ್ಡ ಕ್ಲೀನ್ ಮಾಡಿಬಿಡ್ತಾರೆ, ಮತ್ತಿ ಈ ಥರದ್ದೆಲ್ಲ ಕ್ಲೀನ್ ಮಾಡಿ ಕೊಡೋದೇ ಇಲ್ಲ. ಒಂದೊಂದು ಸರಿ ಕ್ಲೀನ್ ಮಾಡಿ ಕೊಡ್ತಾರೆ. ಕ್ಲೀನ್ ಮಾಡೋದು ಅಂದರೆ ಒಂಥರ ಇರಿಟೇಟ್ ಆದಂಗೆ ಆಗ್ತಿರುತ್ತೆ. ಅದಕ್ಕೆ 1 hour ಟೈಮ್ ಕೊಡಬೇಕು ಅಂತ ಅಷ್ಟೆ. ಓಕೆ, ನಾನು ಐಬ್ರೋ ನೋಡ್ತಿರ್ಬೋದು, ನೀಟಾಗಿ ಫುಲ್ ಎಲ್ಲ ಬಂದಿದೆ. ಇವಾಗ ಆರಾಮಾಗಿ ಐಬ್ರೋ ಮಾಡ್ಬೋದು ನಾನು, ಆದರೆ ಮಾಡ್ತಿಲ್ಲ ಅಷ್ಟೆ, ಇಂಟ್ರೆಸ್ಟ್ ಇಲ್ಲ. ಇರಲೇ ಬಿಡು ಅಂತ ಸುಮ್ಮನೆ ಇದ್ದೀನಿ. ನೋಡೋಣ, ಮಾಡೋಣ, ಯಾವಾಗ ಮಾಡ್ತೀನಿ ಐಬ್ರೋ ಅಂತ ಗೊತ್ತಿಲ್ಲ. ಒಂದು 2-3 ದಿನ ಹೀಗೆ ಅಲ್ಲಿ ನೋಡೋಣ. ಸರಿ, ದಪ್ಪನೇ ಇರಲಿ ಐಬ್ರೋ, ತುಂಬ ಸಣ್ಣ ಮಾಡಲ್ಲ. ಇಲ್ಲೇನಿದೆ ಸೈಡಲ್ಲಿ ಏರೆಲ್ಲ ಬಂದಿರುತ್ತೆ ನೋಡಿ, ಇಲ್ಲಂತೂ ನಾನು ಏರ್ ರಿಮೂವ್ ಮಾಡಲ್ಲ ಯಾವಾಗಲಾದ್ರೂ, ತುಂಬ ರೇರು ಇಲ್ಲೆಲ್ಲ ಮಾಡೋದು. ಇಲ್ಲಿ ಏನು ಮಾಡ್ತೀನಿ, ಇದು ಸಣ್ಣದು ಅಂದರೆ ಸೈಡಲ್ಲಿ ಬಂದಿರುತ್ತೆ ನೋಡಿ ಏರೆಲ್ಲ, ಅದನ್ನು ಮಾತ್ರ ರಿಮೂವ್ ಮಾಡ್ತೀನಿ. ಇನ್ನು ಇರೋದು ಹಾಗೆ ಇರಲ್ಲ. ಅವಾಗ ಐಬ್ರೋ ದಪ್ಪಾಗಿ ಕಾಣಿಸುತ್ತೆ. ಮತ್ತು ಈಗ ಅಂದರೆ ಒಂಥರ ಕಾಣಿಸ್ತಿದೆ, ಅದು ಇಲ್ಲೆಲ್ಲ ಏರೆಲ್ಲ ರಿಮೂವ್ ಮಾಡಿದ್ರೆ ಒಂದು ಶೇಪ್ ಕೊಟ್ಟರೆ ನೋಡೋದಕ್ಕೂ ಕೂಡ ಒಂಥರ ಲುಕ್ಕು ಚೆನ್ನಾಗಿರುತ್ತೆ ಅಷ್ಟೇ, ಇನ್ನೇನಿಲ್ಲ. ಇವಾಗ ಹಿಂಗೆ ನೋಡಿದಾಗ ಹಿಂಗೆ ಏನು ಅನಿಸ್ತಿದೆ, ಇಲ್ಲೆಲ್ಲ ಏರೆಲ್ಲ ಕಾಣಿಸ್ತಾ ಇದೆ, ಇಲ್ಲೆಲ್ಲ ರಿಮೂವ್ ಮಾಡಿದ್ರೆ ಒಂದು ಶೇಪ್ ಬರುತ್ತೆ ಅಷ್ಟೇ, ಅವಾಗ ಒಂದೊಳ್ಳೆ ಲುಕ್ ಕಾಣಿಸುತ್ತೆ. ಆದ್ದರಿಂದ ನೋಡೋಣ ಯಾವಾಗ ಮಾಡ್ತೀನಿ ಐಬ್ರೋ ಅನ್ನೋದು ಗೊತ್ತಿಲ್ಲ, ಮಾಡಬೇಕು. ನನ್ನ ಮದುವೆಯಲ್ಲಿ ಮತ್ತು ನನ್ನ ಎಂಗೇಜ್ಮೆಂಟಲ್ಲಿ ಐಬ್ರೋನೇ ಮಾಡ್ತಿಲ್ಲ, ಎಲ್ಲ ಈಗ ಹೇಗಿದೆ ಐಬ್ರೋ ಹಾಗೇ ಇರೋದು. ಎಂಗೇಜ್ಮೆಂಟಲ್ಲೂ ಮಾಡಿಸಿಲ್ಲ, ಮದುವೆಯಲ್ಲೂ ಕೂಡ ಐಬ್ರೋ ಮಾಡಿಸಿಲ್ಲ. ಅಂದರೆ ಅವಾಗ ಗೊತ್ತಿತ್ತು ಐಬ್ರೋ ಎಲ್ಲ ಮಾಡಿಸ್ತಾರೆ ಅಂತ. ನನ್ನ ಫ್ರೆಂಡ್ ಮದುವೆಗೆಲ್ಲ ಐಬ್ರೋ ಎಲ್ಲ ಮಾಡಿಸಿದ್ದೆ, ಆದರೆ ನನ್ನ ಮದುವೆಗೆ ನಾನು ಮಾಡಿಸ್ಕೊಂಡಿರಲಿಲ್ಲ. ಅದು ಏನೋ ಒಂದು ಕತೆ ಆಯಿತು. ಏಕೆಂದರೆ ಐಬ್ರೋ ಮಾಡಿಸ್ಬಾರ್ದಂತಲ್ಲ, ಹೋಗಿದ್ದೆ ಐಬ್ರೋ ಮಾಡಿಸೋದಕ್ಕೆ ಅಂತೇಳಿ. ಐಬ್ರೋ ನಮ್ಮೂರ ಹತ್ರ ಒಂದು ಊರಿದೆ, ಅಲ್ಲಿ 2 ಪಾರ್ಲರ್ ಇದ್ದಿದ್ದು. ನಾನು ಹೋಗಿದ್ದಿನ 2 ಪಾರ್ಲರು ಕ್ಲೋಸು. ಮತ್ತು ಅಲ್ಲಿ ಇನ್ಯಾರು ಐಬ್ರೋ ಮಾಡ್ತಾರಂತ ನನಗಂತೂ ಗೊತ್ತಿರಲಿಲ್ಲ. ಮತ್ತು ಮತ್ತೆ ಐಬ್ರೋ ಮಾಡಿಸ್ಬೇಕಂದ್ರೆ ಮತ್ತೆ ಮಳವಳ್ಳಿಗೆ ಬರಬೇಕಿತ್ತು. ಅದಕ್ಕೆ ನಾನು ಐಬ್ರೋನೇ ಮಾಡಿಸಿಲ್ಲ, ಬಿಡು ಇದ್ದರೆ ಹಿಂಗೆ ಇರಲಿ, ತಲೆ ಕೆಡ್ಸ್ಕೊಬಾರ್ದು ಅಂತೇಳಿ ಹಂಗೆ ಬಿಟ್ಬಿಟ್ಟೆ. ಅದು ಹಾಗೇ ಇದೆ. ಓಕೆ, ಹೊರಗಡೆ ತೋರಿಸ್ತೀನಿ ರೀ, ಮರ ಹಿಂಗೆ ಬೆಳ್ಕೊಂಡಿದೆ, ರೆಂಬೆ ಕೊಂಬೆಗಳು ಅಂಥೇಳಿ. ಇವಾಗ ನೋಡ್ತಿದ್ದೀರಾ, ಇಲ್ಲಿ ನೋಡಿ, ಇಲ್ಲಿ ಇದೆಲ್ಲ ಒಂಥರ ಪೊದೆ ಥರ ಆಗಿಬಿಟ್ಟಿದೆ, ಫುಲ್ಲು ಈ ಥರ ಬೆಳ್ಕೊಂಡಿದೆ. ಇದೆಲ್ಲ ಫುಲ್ಲು ಕಟ್ ಮಾಡಿಸ್ಬೇಕು. ಇಲ್ಲಿ ಬಂದರೆ ಅಲ್ಲಿ ರೂಮ್ ಅಂದರೆ ವಿಂಡೋ ಹತ್ರ ನೋಡಿ, ಅಲ್ಲಿ ಮೇಲೆ ಫುಲ್ಲು ಹಿಂಗಿದೆ, ಅಲ್ಲಿ ತನಕನೂ ಹೋಗಿದೆ. ಅದು ಒಂದಷ್ಟು ಕಡಿಸ್ಬೇಕು, ಆದರೆ ಯಾರೂ ಸಿಗ್ತಾಯಿಲ್ಲ ಅಷ್ಟೆ ಕಟ್ಸೋದಕ್ಕೆ. ಇದಿಷ್ಟು ಕಟ್ಸಿದ್ರೆ ಅವಾಗ ರೂಮಿಗೆಲ್ಲ ನೀಟಾಗಿ ಬೆಳಕೆಲ್ಲ ಬರುತ್ತೆ ಆರಾಮಾಗಿ. ನೋಡಿ, ಗಡ್ವ ಹೋಗ್ತಿದೆ, ಅದೇ ಕಚ್ಚಕ್ಕೆ ಬರೋದು, ನನ್ನನ್ನು ನೋಡಿ ಓಡ್ತಿರೋದು. ಅದು ನಾನು ನೋಡೇ ಇಲ್ಲ, ಇಲ್ಲೆಲ್ಲ ಇತ್ತು ಮರಿ ಇದೆಯಲ್ಲ ಕೆಳಗಡೆ, ಅಲ್ಲಿ ಬಂದಿತ್ತು ಅನ್ಸುತ್ತೆ, ಅದನ್ನ ನೋಡಿ ಓಡೋಗ್ತಿರೋದು. ನೋಡಿ 10:30 ಆಯಿತು. ಬಾರೋ,
ದೋಸೆ ಹಾಕ್ಕೊಡ್ತೀನಿ, ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡಿದೆ. ದೋಸೆಗೆ ಇವತ್ತೇನೂ ಮಾಡಿಲ್ಲ, ಚಟ್ನಿ ಅಷ್ಟೇ. ಚಟ್ನಿ ಚೆನ್ನಾಗಿದೆ, 3 ಮೆಣಸಿಕಾಯಿ ಹಾಕಿದ್ದೀನಿ, ಆದರೆ ಒಂದು ಸ್ವಲ್ಪನೂ ಕೂಡ ಖಾರನೇ ಇಲ್ಲ. ಗಸಿ ಮಾಡೋದಕ್ಕೆ ಹುಣಸೆನೆಲ್ಲ ನೆನೆಸಿದ್ದೀನಿ. ಇವಾಗ ಫಸ್ಟು ಅದನ್ನೆಲ್ಲ ಕ್ಲೀನ್ ಮಾಡಿಬಿಡೋಣ. ಆಮೇಲೆ ಫ್ರೀಝರಲ್ಲಿ ಇಟ್ಟಿದ್ನಲ್ಲ, ಫುಲ್ಲು ಗಟ್ಟಿ ಆಗ್ಬಿಟ್ಟಿದೆ. ಇವಾಗ ಸ್ವಲ್ಪ ಬಿಟ್ಟಿದೆ ಇವಾಗ. ಓಕೆ, ನಾನಿಲ್ಲಿ ಫಿಶ್ ಎಲ್ಲ ಕ್ಲೀನ್ ಮಾಡೋದಕ್ಕೆ ಅಂತೇಳಿ ಈ ಥರ ಕುತ್ಕೊಂಡಿರೋದು. ಹಾಗೆ ಕೆಳಗಡೆ ಒಂದು ನ್ಯೂಸ್ ಪೇಪರ್ ಹಾಕ್ಕೊಬಿಡ್ತೀನಿ, ಏಕೆಂದರೆ ಹಾಗೇ ಕ್ಲೀನ್ ಮಾಡ್ಬೋದು. ಫುಲ್ಲು ಏನಿರುತ್ತೆ ಅದು ಮೀನು ಮೇಲೆ ಹುರುಪೆ ಅಂತ ಏನು ಹೇಳ್ತೀವಿ, ಅಥವಾ ಸಿಪ್ಪೆ, ಅದೇನಾಗುತ್ತೆ ನೆಲಕ್ಕೆ ಅಂಟ್ಕೊಬಿಟ್ರೆ ಅದು ಉಜ್ಜಿ ತೆಗಿಯೋದೇ ಕಷ್ಟ ಆಗ್ಬಿಡುತ್ತೆ. ಅದಕ್ಕೆ ನಾನು ಯಾವಾಗ್ಲೂ ಈ ಥರ ಒಂದು ನ್ಯೂಸ್ ಪೇಪರ್ನ ಹಾಸ್ಕೊಬಿಟ್ಟು ಅದ್ರ ಮೇಲೆ ಕ್ಲೀನ್ ಮಾಡ್ಕೊತೀನಿ. ಆಮೇಲೆ ಎಲ್ಲ ಕ್ಲೀನೆಲ್ಲ ಆದಮೇಲೆ ಪೇಪರ್ನ ತೆಗೆದು ಮುದ್ರಬಿಟ್ಟು ಡಸ್ಟ್ಬಿನ್ಗೆ ಹಾಕೋದು, ಆ ಥರ. ಓಕೆ, ಹಾಗೆ ಹೇಳಿದ್ನಲ್ಲ ಮೊದಲೇ, ಇದನ್ನು ಕ್ಲೀನ್ ಮಾಡೋದು ಸ್ವಲ್ಪ ಕಷ್ಟ. ಅಂದರೆ ಅಂಗಡಿಗಳಿಗೆ ಹೋದರೆ ಸ್ವಲ್ಪ ಅವರೇ ಸ್ವಲ್ಪ ಕಲ್ಲುಪ್ಪೆಲ್ಲ ಹಾಕ್ಬಿಟ್ಟು ಕ್ಲೀನ್ ಮಾಡಿ ಕೊಟ್ಬಿಡ್ತಾರೆ, 1/4 ಭಾಗದಷ್ಟು. ಇದು ಇಲ್ಲಿ ತೊಗೊಂಡಿರೋದಲ್ವ, ಇವರು ಈ ಥರದೆಲ್ಲ ಕ್ಲೀನ್ ಮಾಡಿಕೊಡಲ್ಲ. ಇದರಲ್ಲಿ ಸಿಲ್ವರ್ ಫಿಶ್ ಅಂದರೆ ಇನ್ನೂ ಚಿಕ್ಕದು ಬರುತ್ತೆ, ಇದನ್ನು ಫ್ರೈ ಮಾಡಿ ತಿಂದರೆ ಚೆನ್ನಾಗಿರುತ್ತೆ. ಇದರಲ್ಲಿ ತಲೆ ಬೇಕು ಅಂದರೆ ನೀವು ಇಟ್ಕೋಬೋದು, ಇಲ್ಲ ಅಂದರೆ ಕಟ್ ಮಾಡಿಬಿಟ್ರೂ ಆಗುತ್ತೆ. ನಾನಿಲ್ಲಿ ಫಸ್ಟು ಏನು ಅಂದ್ಕೊಂಡೆ ಅಂದರೆ ಎಲ್ಲನೂ ಗಸಿ ಮಾಡೋದು ಬೇಡ, ಯಾಕೆಂದರೆ ಗಸಿ ಅಂದರೆ ನನಗೆ ಅಷ್ಟು ಇಷ್ಟ ಆಗೋಲ್ಲ, ಕೌಶಿಗೂ ಕೂಡ ಇಷ್ಟ ಆಗೋಲ್ಲ. ಅದಕ್ಕೆ ಸ್ವಲ್ಪ ಮಾತ್ರ ಗಸಿ ಮಾಡೋಣ, ಒಂದು 10 ಪೀಸ್ ಆದರೂ ಹಾಕ್ಬಿಟ್ಟು ಗಸಿ ಮಾಡೋಣ. ಉಳ್ದಿರೋದನ್ನೆಲ್ಲ ತೆಗೆದುಬಿಟ್ಟು ಫ್ರೈ ಮಾಡ್ಕೊಳ್ಳೋಣ ಅಂತ ಫಸ್ಟು ಪ್ಲ್ಯಾನ್ ಮಾಡಿದ್ವಿ. ಆಮೇಲೆ ಕ್ಲೀನೆಲ್ಲ ಮಾಡಿದ್ಮೇಲೆ ಅದು ಏನಂದರೆ ಅದ್ರದ್ದು ರೆಕ್ಕೆ ಪುಕ್ಕ ಮತ್ತು ತಲೆ ಎಲ್ಲ ತೆಗೆದ್ಮೇಲೆ ಇಷ್ಟು ಅನ್ನಿಸ್ತಾಯಿತ್ತು ಮೀನು. ಆಮೇಲೆ ಕೌಶಿಗೆ ಹೇಳಿದೆ, ಬೇಡ, ಫ್ರೈ ಬೇಕು ಅಂದರೆ ಇನ್ನೊಂದಿನ ಯಾವಾಗಲಾದರೂ ಮಾಡಿಕೊಂಡ್ರೆ ಆಯಿತು, ಫುಲ್ಲು ಗಸಿನೇ ಮಾಡಿಬಿಡೋಣ ಅಂದ್ಬಿಟ್ಟು ಅವನು ಸರಿ ಆಯಿತು ಬಿಡಮ್ಮ ಅಂತ ಹೇಳ್ದ. ನಾನು ಕರೆಂಟು ಏನಾದರೂ ಹೋಗ್ಬಿಡುತ್ತೇನೋ ಅಂಥೇಳಿ, ಯಾಕೆಂದರೆ ಇವಾಗ ಮಧ್ಯೆ ಕರೆಂಟೆಲ್ಲ ಹೋಗ್ತಾ ಇರುತ್ತೆ. ಆದ್ದರಿಂದ ಮಸಾಲೆ ಎಲ್ಲ ಫಸ್ಟೇ ರುಬ್ಬಿಟ್ಕೊಬಿಟ್ಟಿದ್ದೆ, ಇವಾಗ ಗಸಿ ಮಾಡ್ತಾಯಿದ್ದೀನಿ. ಗಸಿದು ಕೂಡ ಚೆನ್ನಾಗಿರುತ್ತೆ, ಆದರೆ ಅದು ಇವಾಗ ಈಗ ಮಾಡಿದ್ದೀನಲ್ಲ, ಇವಾಗ ಹಾಕ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಇದನ್ನು ರಾತ್ರಿ ಮತ್ತೆ ನಾವು ಬಿಸಿ ಮಾಡಿ ತಿಂದಾಗ ಏನಾಗುತ್ತೆ ಅಂದರೆ ಅಲ್ಲಿರೋ ಮುಳ್ಳೆಲ್ಲ ಬಿಟ್ಟೋಗ್ಬಿಡುತ್ತೆ. ಅದಕ್ಕೆ ಮಾತ್ರ ಇಷ್ಟ ಆಗಲಿಲ್ಲ, ಅಂದರೆ ತುಂಬಾ ಚೆನ್ನಾಗಾಗಿತ್ತು ಗಸಿ.
ಟೈಮು ಕರೆಕ್ಟಾಗಿ ಇವಾಗ 6 ಗಂಟೆ. ಇವಾಗ ವಾಕಿಂಗ್ ಹೋಗೋಣ ಅಂತೇಳಿ ಹೊರಟಿದ್ದೀವಿ. 3 ಡೇಸ್ ಆಗಿದೆ. 3 ಡೇಸಿಂದ ನಡಿಯೋಕಮ್ಮ ವಾಕಿಂಗ್ ಹೋಗಿಲ್ಲ. ಇವತ್ತು ಹೋಗಲ್ಲ ಅಂದ್ಕೊಂಡೆ. ಯಾಕೆ ಅಂದರೆ ಒಂದು 5:30 ಆ ಟೈಮಲ್ಲಿ ಮಳೆ ಸ್ಟಾರ್ಟ್ ಆಯಿತು. ಇವಾಗ ಅಂದ್ಕೊಂಡೆ ಇವತ್ತು ವಾಕಿಂಗ್ ಹೋಗಲ್ಲ ಅಂತೇಳಿ. ಡೈಲಿ ವಾಕಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಿ ಎಷ್ಟೊಂದು ಜನ, ಆದರೆ ಕಂಪಲ್ಸರಿ ಡೈಲಿ ವಾಕಿಂಗ್ ಮಾಡೋಕ್ಕಾಗಲ್ಲ. ಏನಾದರೂ ಒಂದು ರೀಸನ್ ಇದ್ದೇ ಇರುತ್ತೆ. ಏನಾದರೂ ಇರ್ಬೋದು, ಮಳೆ ಇರ್ಬೋದು ಅಥವಾ ಏನೋ ಒಂದು ಆಗಿರುತ್ತೆ ಮನೇಲಿ, ಏನೋ ಒಂದು ಪ್ರಾಬ್ಲಮ್ಮು ಈ ಥರ ಆಗಿ ವಾಕಿಂಗ್ ಡೈಲಿ ಕಂಪಲ್ಸರಿ ಅಂತೂ ಮಾಡೋಕ್ಕಾಗಲ್ಲ. ತಿಂಗಳಲ್ಲಿ ಒಂದು 5 ಡೇಸ್ ಅಂತೂ ವಾಕಿಂಗಿಗೆ ರಜಾ ಇರುತ್ತೆ ನನ್ನ ಪ್ರಕಾರ. ಓಕೆ, ಒಂದು ಡೈಲಿ ಮಾಡಿದರೆ ಒಳ್ಳೆಯದಾದರೆ ಈ ಥರ ಏನಾದರೂ ಒಂದು ಪ್ರಾಬ್ಲಮ್ ಅಂತ ಇದ್ದೆ. ಬರ ಏನು ಏನ ಏನು ಹೋಗಮ್ಮ ಬಾ ಹಾಯ್ ನೋಡಿ, ಇದು ಅಲ್ಲಿ ಕೂತಿದೆ. ಮಳೆ ಆಗಲೇ ಡ್ರೈ ಆಗಿ ಹೋಗಿದೆ. ಇಲ್ಲೆಲ್ಲ ಹನಿ ಬಿದ್ದೀತಾ, ಫುಲ್ಲು ಡ್ರೈ. ಗಮ 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 ಇದು ನೋಡಿ, ಮಳೆ ಬಿತ್ತಲ್ಲ, ನೀರು ಪೈಪಿಂದ ಬಂದಿರೋದು. ಓಕೆ, ಹಾಗೆ ಟೊಮೆಟೊ ಗಿಡ, ಟೊಮೆಟೊ ಕಾಯಿ ಬಿಟ್ಟಿದೆ. ಇದು ನೋಡಿ, ಇದು ಬಂದು ಜಾಮೂನ್ ಟೊಮೆಟೊ. ಓಕೆ, ಈ ಟೊಮೆಟೊ ಅಷ್ಟು ಇಷ್ಟ ಆಗಲ್ಲ. ಇಲ್ಲಿ ನೋಡಿ, ಇದು ಬಂದು ನಾಟಿ ಟೊಮೆಟೊ. ಯಾವಾಗ ಇಲಿ ತಿನ್ಕೊಳ್ಳುತ್ತೆ ಅನ್ನೋದು ಗೊತ್ತಿಲ್ಲ. ಇಲಿ ಎಲ್ಲ ಯಗಣ. ಓಕೆ, ಅದು ಬಿಟ್ಟರೆ ನೆಕ್ಸ್ಟ್ ಇದು ಒಂದು ಏನಿದು, ಓಹೋ ಕರ್ಬೂಜ. ಇದು ಏನೋ ಆಗಿದೆ, ಹುಳ ಆಗಿಬಿಟ್ಟಿದೆ. ನಾನೆಲ್ಲ ಮೊನ್ನೆ ನೋಡ್ಬಿಟ್ಟು ಓಕೆ ಪರವಾಗಿಲ್ಲ ಯಜ್ಞ ತಿಂದಿಲ್ಲ ಅಂದ್ಕೊಂಡೆ, ನೋಡಿದರೆ ಇಲ್ಲಿ ಹಾಳೆ ಆಗಿಬಿಟ್ಟಿದೆ. ಓಕೆ ಓಕೆ, ಹಾಗೆ ಇಲ್ಲಿ ಬಂದರೆ ಏನಿದು, ಇದು ಒಣಗಿ. ಇಲ್ಲಿ ನೋಡಿ, ಒಂದು ಗಿಡ ಮಾತ್ರ ಬಂದಿದೆ ಪುದೀನ. ಇಲ್ಲಿ ನೋಡಿ, 2 ಕಡ್ಡಿ. ಇದೆರಡು ಮಾತ್ರ, 2 ಅಲ್ಲ 3, 1 2 3 ಚೆನ್ನಾಗಿ ಬಂದಿದೆ ಅಷ್ಟೆ. ಓಕೆ, ಇದು ಬೆಕ್ಕುಗಳು ಓಡಾಡೋಕ್ಕೆ ಹೆಂಗೆ ದಾರಿ ಮಾಡ್ಕೊಂಡಿದೆ ಅಷ್ಟು ನೀಟಾಗಿ. ನಾವು ಊರಲ್ಲಿ ಹೇಳ್ತಿರ್ತೀವಲ್ಲ ಕಾಲ್ ದಾರಿ ಅಂತ, ಆ ಥರ. ಆಮೇಲೆ ಇದು ಕರಿಬೇವು ಚೆನ್ನಾಗಿ ಬಂದಿದೆ. ಆ್ಯಕ್ಚುಲಿ ಇದು ಯಾವಾಗಲೂ ಇಷ್ಟು ವರ್ಷದಲ್ಲಿ ಯಾವತ್ತೂ ಇದು ಇಷ್ಟು ಚೆನ್ನಾಗಿ ಬಂದಿರೋದು ನಾನು ನೋಡೇ ಇಲ್ಲ. ಇದೇ ಫಸ್ಟ್ ಟೈಮ್ ಥರ ಚೆನ್ನಾಗಿ ಬಂದಿರೋದು. ಇದು ಬಂದು ಕಾಡು ಬದನೆ ಗಿಡ. ಇಲ್ಲಿ ಬೆಕ್ಕು ಆಟ ಆಡುತ್ತೆ ಅಂತ ಸುಮ್ಮನೆ ಹಂಗೇ ಬಿಟ್ಟಿದ್ದೀನಿ ಅಷ್ಟೆ. ಅಲ್ಲಿ ಗಡ್ವ ನೋಡಿ, ಗಡ್ವ ನೋಡೋ ಅಲ್ಲಿ, ಗಡ್ವ ಬಾ ನೋಡಲ್ಲಿ ಕಿಟಕಿ ಮೇಲೆ, ಓಡು ಬೇಗ. ಅಲ್ಲಿ ನಿಂತ್ಕೊಂಡು ನನ್ನ ನೋಡ್ತಾ ಇದು. ಹೋಗ ಅಲ್ಲಿ ತನಕ ಹೋಗು, ಪಪ್ಪಾಯ ಮರ ತನಕ ಓಡ್ಬಿಡುತ್ತೆ. ಹಂಗೆ ಹೊರ್ಟೋಯ್ತು ಹಂಗೆ. ಇನ್ನು ಹೊಸಿದಿನ ಇವಳನ್ನ ಕಚ್ಚುತ್ತೆ ಹಾಕಂದ ಅಷ್ಟೆ. ನೋಡಿ, ಅದರ ಕೆಳಗಡೆ ಹೋಗ್ಬಿಟ್ಟು ಹೊತ್ಕೊಳ್ಳೋದು, ಆಟ ಆಡೋದು, ಆ ಥರ ಮಾಡೋದು. ಕೀ ಹಾಕ್ತಾ? ಕೀ ಹಾಕ್ಬೇಕು ತಾನೆ.